ಚೆನ್ನೆಮಣೆ ಅಥವಾ ಅಳಿಗುಳಿ ಮನೆ ತುಳುನಾಡು ಪ್ರದೇಶದ ಆಟಿ ಮಾಸದಲ್ಲಿ ಮಾಡುವಂತ ಜನಪ್ರಿಯ ಒಳಾಂಗಣ ಆಟವಾಗಿದೆ. ಈ ಆಟ ತುಳುನಾಡಿನ ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಈ ಆಟವು ಘರ್ಷಣೆಗೆ ಕಾರಣವಾಗುವುದರಿಂದ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿಯರು ಈ ಆಟವನ್ನು ಆಡಬಾರದು ಎಂಬ ನಂಬಿಕೆ ಇದೆ. ಈ ಆಟದಲ್ಲಿ ಪೊಂಗರ್ ಅಥವಾ ಹವಳದ ಮರ ಅಥವಾ ಮಂಜುಟಿಕಾಯಿ, ಗುಲಗುಂಜಿಯಂತಹ ಸ್ಥಳೀಯ ಮರಗಳ ಬೀಜಗಳೊಂದಿಗೆ ಆಟಿ ಸಮಯದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಚಟುವಟಿಕೆ ಇಲ್ಲದ ಕಾರಣ ಜನರು ಒಳಾಂಗಣ ಆಟವನ್ನು ಆದ್ಯತೆ ನೀಡುತ್ತಿದ್ದರು. ಈ ಆಟದಲ್ಲಿ ಬಳಸುವ ಹಲವು ಪದಗಳು ಕೃಷಿಯೊಂದಿಗೆ ಸಂಬಂಧ ಹೊಂದಿದೆ. ಉದಾಹರಣೆಗೆ ಬುಲೆಪರ್ಗ ಅಂದರೆ ಗಳಿಸಿದ ಉತ್ಪನ್ನ, ಮತ್ತೆ ಮುಗುಳಿ ಅಂದರೆ 3 ಬೀಜಗಳು ಅಂದರೆ ಸಸ್ಯದ ಹಸಿರು ಚಿಗುರುಗಳು. ಚೆನ್ನೆಮಣೆ ಆಟದಲ್ಲಿ 40 ವಿಧಗಳಿವೆ. ಸಾಮಾನ್ಯವಾಗಿ ಆಡೋದು ಬುಲೆಪರ್ಗ ಅಂತ, ಅದನ್ನು ನಾನಿಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತೊಂದು ಅರಸು ಆಟ ಅಂತ ಇದೆ, ಅದರಲ್ಲಿ ರಾಜ, ಮಂತ್ರಿ ಮತ್ತೆ ಬಾಡಿಗೆದಾರ. ಮತ್ತೆ ಸೀತೆ ಆಟ ಅಂತ ಇದೆ, ಅದನ್ನು ಒಬ್ಬರು ಮಾತ್ರ ಆಡಬಹುದು. ಸೀತಾದೇವಿ ಶ್ರೀರಾಮನಿಗೆ ಕಾಯುತ್ತಿದ್ದಾಗ ಈ ಆಟವನ್ನು ಆಡ್ತಿದ್ದರು ಎಂಬುದು ಹೇಳಿಕೆ ಇದೆ. ನಮ್ಮ ಮನೆಯಲ್ಲಿ ಈ ಪುರಾತನ ಕಾಲದ ಚೆನ್ನೆಮಣೆ ಇದೆ. ಇದು ಮೀನಿನ ಆಕಾರದಲ್ಲಿದೆ. ಇದು ನನ್ನ ತಾಯಿಯ ಹಿರಿಯರು ಬಳಸುತ್ತಿದ್ದ ಚೆನ್ನೆಮಣೆ. ಬನ್ನಿ ಈ ಆಟ ಹೇಗೆ ಆಡೋದು ಅಂತ ನಾವು ನೋಡೋಣ. ಈ ಆಟವನ್ನು ಇಬ್ಬರು ಆಟಗಾರರು ಆಡಬಹುದು. ಒಂದು ಬದಿಯಲ್ಲಿ ಒಬ್ಬರು ಕೂತ್ಕೊಂಡೆ ಇನ್ನೊಂದು ಬದಿಯಲ್ಲಿ ಇನ್ನೊಬ್ಬರು ಕೂತ್ಕೊಳ್ಬಹುದು. ಅವರ ಮುಂದೆ ಇರುವ 7 ಕೋಣೆಗಳು ಅವರಿಗೆ ಸೇರುತ್ತದೆ. ಒಂದೊಂದು ಕೋಣೆಯಲ್ಲಿ ನೀವು 4 ಬೀಜ ಹಾಕಬೇಕು. ನಾವಿಲ್ಲಿ 4 ಮಂಜುಟಿಕಾಯಿಗಳನ್ನು ಹಾಕಿದ್ದೇವೆ. ಸೊ ಎಲ್ಲ ಕೋಣೆಯಲ್ಲಿ 4 ಮಂಜುಟಿಕಾಯಿ ಇದೆ. ಈಗ ಆಟಗಾರ ತಮ್ಮ ಕೋಣೆಗಳಿಂದ ಯಾವುದಾದ್ರೂ ಒಂದು ಕೋಣೆಯಿಂದ ಬೀಜವನ್ನು ತೆಗೆದು ಅದರಿಂದ ಹಾಕ್ತಾ ಬರಬೇಕು. ಸೊ ನೀವು ಹಾಕ್ತಾ ಬರುವಾಗ ಎಲ್ಲಿ ನೀವು ಬೀಜ ಖಾಲಿ ಆಗುತ್ತೆ ಅಲ್ಲಿಯ ನಂತರದ ಕೋಣೆಯಿಂದ ಬೀಜ ತೆಗೆದು ಹಾಕ್ತಾ ಬರಬೇಕು. ನೋಡಿ, ಈ ರೀತಿ ನಾವು ಹಾಕ್ತಾ ಬರಬೇಕು. ಈಗ ನೋಡಿ, ಇಲ್ಲಿಂದ ತೆಗೆದು ಈಗ ಈ ಬೀಜಗಳನ್ನು ಹಾಕ್ತಿದ್ದೇವೆ. ಅದ ನಂತರ ಅದರ ನೆಕ್ಸ್ಟ್ ಇರುವ ಕೋಣೆಗಳಿಂದ ಬೀಜವನ್ನು ಹಾಕ್ತಾ ಬಂದಿದ್ದೇವೆ. ಈಗ ನೋಡಿ, ಕೊನೆಯ ಬೀಜ ಹಾಕಿದ ನಂತರ ಒಂದು ಕೋಣೆ ಖಾಲಿ ಇದೆ. ಅದರ ನಂತರ ಇರುವ ಕೋಣೆಯಲ್ಲಿ ಎಲ್ಲ ಬೀಜಗಳು ನಿಮಗೆ ಸಿಗುತ್ತೆ. ಇದನ್ನು ಪೆರ್ಗ ಅಂತ ಹೇಳ್ತಾರೆ. ಈಗ ಇನ್ನೊಂದು ಆಟಗಾರ ತನ್ನ ಕೋಣೆಯಿಂದ ಯಾವುದಾದ್ರೂ ಒಂದು ಕೋಣೆಯಿಂದ ಬೀಜಗಳನ್ನು ಹಾಕ್ತಾ ಬರಬೇಕು. ನೋಡಿ, ಈ ರೀತಿ ಹಾಕ್ತಾ ಬರಬೇಕು. ಈಗ ಆಟ ಆಡುವ ಮೊದಲು ಒಂದೊಂದು ಕೋಣೆಗಳಲ್ಲಿ 4 ಬೀಜಗಳಿದ್ದು. ಹೀಗೆ ಆಟ ಆಡುತ್ತಾ ಬರುವಾಗ ಮತ್ತೊಮ್ಮೆ ನಿಮಗೆ 4 ಬೀಜಗಳು ಸಿಕ್ಕಿದ್ರೆ, ನಿಮ್ಮ ಕೋಣೆಯಲ್ಲಿ 4 ಬೀಜ ಇದ್ದರೆ ಅದು ನಿಮಗೆ ಸೇರುತ್ತೆ. ನೋಡಿ, ನಾನೀಗ ತೋರಿಸ್ತೇನೆ. ಈಗ ನಾನು ಬೀಜ ಹಾಕಿದ ನಂತರ ಇಲ್ಲಿ ನೋಡಿ, ಅವರಿಗೆ 4 ಬೀಜ ಸಿಕ್ಕಿದಲ್ಲ, ಅದು ಅವರಿಗೆ ಸೇರುತ್ತೆ. ಸೊ 4 ಬೀಜನ ಅವರು ಅವರ ಕೋಣೆಯಲ್ಲಿ ಹಾಕ್ತಾರೆ. ಈಗ ನಾನು ನನ್ನ ಬೀಜಗಳನ್ನು ಹಾಕ್ತಾ ಬರ್ತೇನೆ. ಈಗ ಹೀಗೆ ಹಾಕ್ತಾ ಬರುವಾಗ ನನ್ನ ಕೋಣೆಯಲ್ಲಿ 4 ಬೀಜಗಳು ಸಿಕ್ಕಿದ್ರೆ ಆ 4 ಬೀಜಗಳು ನನ್ನ ಕೋಣೆಗೆ ಸೇರುತ್ತೆ. ಈಗ ನೋಡ್ಬೋದು, ಅವರ ಕೋಣೆಯಲ್ಲಿ ಬೀಜಗಳು ಜಾಸ್ತಿ ಇದೆ. ಆದರೆ ಇದರಲ್ಲಿ ನಾವು ಯಾವಾಗಲೂ ಹೇಳಲಿಕ್ಕಾಗೋದಿಲ್ಲ ಯಾರ ಗೆಲುವು ಯಾರ ಸೋಲು ಅಂತ. ಅಂತಿಮದಲ್ಲಿ ಇಲ್ಲಿ ನೋಡಿ, ನಾನು 4 ಬೀಜಗಳು ನನಗೆ ಇಲ್ಲಿ ಸಿಕ್ಕಿತ್ತು. ಈಗ ನಾನು ಇನ್ನೊಂದು ಸಾಲನ್ನು ಕಂಪ್ಲೀಟ್ ಮಾಡ್ತಾ ಬರ್ತೇನೆ. ಇಲ್ಲಿ ಪುನಃ 4 ಬೀಜಗಳು ಸಿಕ್ಕಿತ್ತು. ನೋಡಿ, ಹೀಗೆ ನಾನು ಹಾಕ್ತಾ ಬರ್ತೇನೆ. ಈ ಆಟದಲ್ಲಿ 2 ನಿಯಮ ಇದೆ. ನಾವು ಬೀಜಗಳನ್ನು ಹಾಕ್ತಾ ಬರುವಾಗ ಕೊನೆಯ ಬೀಜ ಹಾಕಿದ ನಂತರ ಒಂದು ಕೋಣೆ ಖಾಲಿ ಇದ್ದು ಇನ್ನೊಂದು ಕೋಣೆಯಲ್ಲಿ ಬೀಜ ಇದ್ದರೆ ಅದೆಲ್ಲ ಬೀಜ ನಮಗೆ ಸೇರುತ್ತೆ. ಮತ್ತು ಇನ್ನೊಂದು, ಮೊದಲು ನಾವು ಆಟ ಆಡಿದ ನಂತರ ಕೋಣೆಯಲ್ಲಿ 4 ಬೀಜಗಳು ಸಿಕ್ಕಿದ್ರೆ ಆ ಯಾವ ಕೋಣೆಯಲ್ಲಿ ಆ ಬೀಜ ಇದೆ ಅದು ಅವರಿಗೆ ಸೇರುತ್ತೆ. ನೋಡಿ, ನಾನೀಗ ಹಾಕ್ತಾ ಬಂದಿದ್ದೇನೆ. ಈಗ ಅವರ ಕೋಣೆಯಲ್ಲಿ ನನಗೆ ಏನು ಸಿಗಲಿಲ್ಲ. ಈಗ ಅವರೇನು ಮಾಡ್ತಾರೆ ಅಂದರೆ ಅವರ ಕೋಣೆಯಿಂದ ಯಾವುದಾದ್ರೂ ಬೀಜಗಳನ್ನು ತೆಗೆದು ಹಾಕ್ತಾ ಬರ್ತಾರೆ. ನೋಡಿ,
ಈಗ ಇನ್ನೊಂದ್ಸಲಿ ಆಟ ಆಡಲಿಕ್ಕೋಸ್ಕರ ಎಲ್ಲ ಬೀಜ ನಿಮ್ಮ ಕೋಣೆಯಿಂದ ಹಾಕಿ, ಮತ್ತು ನಿಮಗೆ ಎಣಿಸ್ಲಿಕ್ಕೋಸ್ಕರ ಕೂಡ ಈ ಕೋಣೆಯಲ್ಲಿ 4 ಹಾಕ್ತಾ ಬಂದರೆ ಯಾರ ಹತ್ರ ಕಡಿಮೆ ಇದೆ ನೋಡಿ ಅವರು ಸೋತರು ಅಂತ, ಯಾರ ಹತ್ರ ಜಾಸ್ತಿ ಇದೆ ಈಗ ಗೊತ್ತಾಗುತ್ತಲ್ವಾ ಅವರು ಗೆದ್ದರು ಅಂತ ಅರ್ಥ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ.